ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರೆದಿರೋದು ಮಹಾಬಲಾಸಿ ತಳಬಾವಿ ಸರ್. ಇವತ್ತಿಂದ ನಾವು ಓದ್ತಾ ಇರುವಂತಹ ಚಾಪ್ಟರ್ ಏನಂದ್ರೆ, ಇಷ್ಟು ದಿನ ನಾವು ನೋಡಿದ್ವಿ ಈ 4 ಜನರ ಕ್ಯಾರೆಕ್ಟರ್ನ ನೋಡಿದ್ವಿ ಚಿಕ್ಕದಾಗಿ, ಆಯ್ತಾ. ಈಗ ನಾವು ಇದನ್ನ ಯಾವ ರೀತಿ ಬಿಸ್ನೆಸ್ಗೆ ಅಥವಾ ನಮ್ಮ ಗ್ರೋತ್ಗೆ ಹಾಕೋಬೇಕು ಅನ್ನೋದಕ್ಕೆ ಸಪರೇಟ್ ಆಗಿ ಚಾಪ್ಟರ್ಗಳನ್ನ ಮಾಡಿದ್ದಾರೆ. ಅದನ್ನ ನೋಡ್ತಾ ಹೋಗೋಣ. ಮೈಂಡ್ ಮ್ಯಾನೇಜ್ಮೆಂಟ್ ಎಂಬ ಸಂಕೀರ್ಣ ತಂತ್ರ. ಮೈಂಡ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ಹೇಗಿದೆಯೋ ಮೈಂಡ್ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಅದನ್ನ ಇಲ್ಲಿ ಹೇಗೆ ಭಗವದ್ಗೀತೆ ನಮಗೆ ಕಲಿಸುತ್ತೆ ಅಂತ ನೋಡ್ತಾ ಹೋಗೋಣ. ನಿರ್ವಹಣಾ ಶಾಸ್ತ್ರದಲ್ಲಿ ಅಂದ್ರೆ ಮ್ಯಾನೇಜ್ಮೆಂಟ್ ಕ್ಲಾಸ್ಗಳಲ್ಲಿ ಮನೋ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಮೈಂಡನ್ನ ನಾವು ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಂಥವರಿಗೂ ಕೂಡ ಕಷ್ಟದ ಸವಾಲಾಗಿರುತ್ತೆ. ನಾವೆಷ್ಟೇ ಟ್ಯಾಲೆಂಟ್ ಆಗಿದ್ರು ಮೈಂಡನ್ನ ನಾವು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಜಾಬ್ ಅಲ್ಲ. ಕೆಟ್ಟ ಉದ್ದೇಶಗಳನ್ನು ಇಟ್ಟುಕೊಂಡು ಜನರ ಭಾವನೆಗಳ ಜೊತೆ ಆಟವಾಡುವುದು ಸುಲಭ. ಕೆಟ್ಟ ಉದ್ದೇಶ ಇಟ್ಕೊಂಡು ಜನರ ಭಾವನೆ ಜೊತೆ ಆಟ ಆಡೋದು ಸುಲಭ. ಭಾಷೆ, ಧರ್ಮ, ಸಂಸ್ಕೃತಿ, ನಂಬಿಕೆಗಳ ವಿಷಯದಲ್ಲಿ ಸಮೂಹ ಮಾಧ್ಯಮಗಳನ್ನು ಬಳಸಿಕೊಂಡು ರಾಜಕಾರಣಿಗಳು ಸುಲಭವಾಗಿ ಚೆಲ್ಲಾಟ ಆಡ್ತಾರೆ. ಆದ್ರೆ ಒಂದು ಕಂಪನಿಯ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಲ್ಲಿನ ನೌಕರರ ಮನಸ್ಸನ್ನು ನಿರ್ವಹಿಸುವುದು ಯಾವುದೇ ಮ್ಯಾನೇಜ್ಮೆಂಟ್ಗೆ ಅಷ್ಟು ಸುಲಭವಲ್ಲ. ಒಂದು ದೊಡ್ಡದಾದಂತ ಟೀಮ್ನ ರನ್ ಮಾಡ್ತಾ ಇದ್ದೀರಾ ಅಂದ್ರೆ, ಒಂದು ಕಂಪನಿಯಲ್ಲಿ ತುಂಬಾ ಜನ ಎಂಪ್ಲಾಯ್ಸ್ ಇದ್ದಾರೆ ಅಂದ್ರೆ, ನಿಮ್ ಕೆಳಗಡೆ ಕೆಲಸ ಮಾಡೋರು ಒಬ್ರೋ ಇಬ್ರು ಇದ್ರೂ ಸಹ ಅಷ್ಟು ಸುಲಭ ಅಲ್ಲ ಮೈಂಡ್ ಮ್ಯಾನೇಜ್ಮೆಂಟ್ ನ ನೀವು ಮಾಡ್ಬೇಕಾಗಿರೋದು. ಯಾಕಂದ್ರೆ ಅದು ತುಂಬಾ ಕಷ್ಟದ ಕೆಲಸ. ಎಲ್ಲವನ್ನು ನಿರ್ವಹಣೆ ಮಾಡ್ಬೋದು, ಆದ್ರೆ ಮೈಂಡ್ ನ ನಿರ್ವಹಣೆ ಮಾಡ್ಬೇಕು. ಯಾಕೆ? ಬಿಕಾಸ್ ಹಲವಾರು ಜನರ ಮೈಂಡ್ ನ ನೀವು ಅರ್ಥ ಮಾಡ್ಕೊಬೇಕು. ಅವಾಗ ನಿಮ್ ಮೈಂಡ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಿಮ್ ಮೈಂಡ್ ಕಂಟ್ರೋಲ್ ಅಲ್ಲಿ ಇದ್ರೆ ಬೇರೆಯವ್ರ ಮೈಂಡ್ ನ ನೀವು ಅರ್ಥ ಮಾಡ್ಕೋಬಹುದು. ಓಕೆ. ಭಗವದ್ಗೀತೆಯಲ್ಲಿ ಬಹಳ ಪರಿಣಾಮಕಾರಿಯಾದ ಮೈಂಡ್ ಮ್ಯಾನೇಜ್ಮೆಂಟ್ ಗ್ರಂಥ ಅಂತ ಕರೀತಾರೆ ಭಗವದ್ಗೀತೆಯನ್ನ. ಅದರಲ್ಲಿನ ಮನೋನಿರ್ವಹಣೆಯ ಗುಣಗಳ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಕೂಡ ನಡೆದಿದೆ. ಗೀತೆಯ ಯುದ್ಧಕ್ಕೂ ಭಗವದ್ಗೀತೆ ಯುದ್ಧಕ್ಕೂ ಕೂಡ ಅಂದ್ರೆ ಅದ್ರ ಉದ್ದಕ್ಕೂ ಕೂಡ ಕೃಷ್ಣ ಮಾಡಿದ ಪ್ರಮುಖ ಕೆಲಸ ಏನ್ ಗೊತ್ತಾ? ಅರ್ಜುನನ ಮನಸ್ಸನ್ನು ಮ್ಯಾನೇಜ್ ಮಾಡಿದ್ದು ಮತ್ತು ಇತರರ ಮನಸ್ಸನ್ನು ಮ್ಯಾನಿಪುಲೇಟ್ ಮಾಡಿದ್ದು ಎರಡೂ ಕೃಷ್ಣ ಮಾಡ್ದ. ಒಳ್ಳೆಯದಕ್ಕೋಸ್ಕರ ಅರ್ಜುನನ ಮನಸ್ಸನ್ನ ಮ್ಯಾನೇಜು ಮಾಡ್ದ. ಅಲ್ಲಿರೋ ಎಲ್ಲರೂ ಸೈನಿಕರಿಂದ ಹಿಡಿದು ಎಲ್ಲರನ್ನೂ ಕೂಡ ಮನಸ್ಸನ್ನ ಮ್ಯಾನಿಪುಲೇಟ್ ಮಾಡ್ದ. ಕರ್ಣನನ್ನ ಯಾವಾಗ ಮ್ಯಾನಿಪುಲೇಟ್ ಮಾಡ್ಬೇಕು, ಯಾರಿಂದ ಮ್ಯಾನಿಪುಲೇಟ್ ಮಾಡಿಸ್ಬೇಕು, ಎಲ್ಲವೂ ಕೃಷ್ಣ ಕರೆಕ್ಟ್ ಟೈಮಲ್ಲಿ ಮಾಡ್ದ. ಸೊ ಮನಸ್ಸು ಏಕಕಾಲದಲ್ಲಿ ಚಂಚಲವೂ ಹೌದು, ಬದಲಾಯಿಸಲು ದುಸಾಧ್ಯವಾದ ಕ್ಲಿಷ್ಟ ಸಂಗತಿಯೂ ಹೌದು. ಮನಸ್ಸಿಗೆ ನಾವು ಟ್ರೈನ್ ಮಾಡೋದಿದೆಯಲ್ಲ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ, ಅದು ತುಂಬಾ ಕಷ್ಟ ಅಂತೆ. ಯಾಕಂದ್ರೆ ಮನ್ಸು ಚಂಚಲ. ಇವತ್ತು ಅನ್ಕೊಂಡಿರ್ತೀನಿ, ನಾಳೆ ಮಿಸ್ ಆಗ್ಬಿಡುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋದೇ ತುಂಬಾ ದೊಡ್ಡ ಸಾಧನೆ. ಅದನ್ನ ನಿಭಾಯಿಸೋದು ಕೂಡ ಒಂದು ದೊಡ್ಡ ಕಲೆ, ಸ್ಕಿಲ್. ಅದು ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸುವುದು ಹಾಗೂ ಬೇರೆಯವರ ಮನಸ್ಸನ್ನು ನಾವು ನಿಭಾಯಿಸುವುದು ಎರಡೂ ಕೂಡ ಪ್ರತ್ಯೇಕ ವಿಷಯಗಳಾಗಿದೆ. ಎರಡೂ ಕೂಡ ಬೇರೆ ಬೇರೆ ವಿಷಯ ಆಗಿದೆ. ಕೃಷ್ಣ ಅರ್ಜುನನ ಮೇಲೆ ಇವೆರಡೂ ತಂತ್ರಗಳನ್ನ ಪ್ರಯೋಗಿಸಿದ್ರು. ನಮ್ಮ ಮನಸ್ಸಿನ ನಿರ್ವಹಣೆ, ಇನ್ನೊಬ್ಬರ ಮನಸ್ಸನ್ನ ನಿಭಾಯಿಸೋದು. ಓಕೆ, ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಕೃಷ್ಣ ಇದನ್ನ ಮಾಡಿದ್ರು. ಒಮ್ಮೆ ಅರ್ಜುನ ತನ್ನ ಮನಸ್ಸನ್ನು ತಾನೇ ಬದಲಾಯಿಸಿಕೊಳ್ಳುವಂತೆ ಪ್ರಚೋದನೆ ಮಾಡಿದ್ರು. ಅರ್ಜುನನಿಗೆ ಅವರ ಮನಸ್ಸನ್ನ ಅವರೇ ಬದಲಾಯಿಸಿಕೊಳ್ಳೋ ಹಾಗೆ ಪ್ರಚೋದನೆ ಕೂಡ ಕೊಟ್ರು ಕೃಷ್ಣ. ಇನ್ನೊಂದ್ ಕಡೆ ಅವನ ಮನಸ್ಸನ್ನು ತಾನು ಬದಲಾಯಿಸಕ್ಕೂ ಪ್ರಯತ್ನ ಪಟ್ರು. ಅವ್ರ ಪ್ರಯತ್ನನೂ ಮಾಡಿದ್ರು, ಅವರೇ ಬದಲಾಗೋಕೆ ಅವಕಾಶ ಕೂಡ ಕೊಟ್ರು. ಮೊದಲು ಸಂಖ್ಯಾಯೋಗದ ಮೂಲಕ ಬದುಕಿಗೆ ನಶ್ವರತೆಯ ಬಗ್ಗೆ ಹಾಗೂ ಮನಸ್ಸನ್ನು ಸ್ಥಿರಗೊಳಿಸುವುದರ ಬಗ್ಗೆ ಹೇಳಿದ. ಮನಸ್ಸನ್ನ ಸ್ಥಿರವಾಗಿ ಇಟ್ಕೋ ಅನ್ನೋದನ್ನ ಅರ್ಥ ಮಾಡಿಸ್ದ ಕೃಷ್ಣ. ನಂತರ ಕರ್ಮಯೋಗದ ಮೂಲಕ ಬದುಕಿನ ಉದ್ದೇಶವನ್ನ ಹೇಳ್ದ. ನಿನ್ ಕೆಲ್ಸ ಇದನ್ನ ನೀನ್ ಮಾಡ್ಲೇಬೇಕು ಅನ್ನೋದನ್ನ ಗೈಡ್ ಮಾಡ್ದ. ಆನಂತರ ಜ್ಞಾನ ಯೋಗದ ಮೂಲಕ ಅರಿವಿನ ಮಹತ್ವವನ್ನ ಕೊಟ್ಟ. ನೀನ್ ಯಾಕೆ ಮಾಡ್ಬೇಕು ಈ ಕೆಲಸ ಅಂತ ಕೊಟ್ಟ. ಸನ್ಯಾಸ, ಧ್ಯಾನ, ಜ್ಞಾನ ವಿಜ್ಞಾನ ಹೀಗೆ ಎಲ್ಲವನ್ನೂ ಹೇಳಿ ಕೊನೆಯಲ್ಲಿ ನೀನೇ ನಿರ್ಧಾರ ಮಾಡು ಅಂತ ಬಿಟ್ಟ. ಸೊ ಇಲ್ಲಿ ಏನ್ ನೋಡ್ಬೇಕು ಅಂದ್ರೆ, ನಿನಗೆ ಏನನಿಸುತ್ತದೆಯೋ ಹಾಗೇ ಮಾಡು. ಇದು ಬಹಳ ಮುಖ್ಯ. ಉನ್ನತ ಹುದ್ದೆಯಲ್ಲಿರ್ಲಿ ಅಥವಾ ಕೆಳಗಿನ ಹುದ್ದೆಯಲ್ಲಿರ್ಲಿ, ಮನುಷ್ಯನಿಗೆ ಆದೇಶ ಪಡುವುದೆಂದರೆ ಒಂದು ಅಲರ್ಜಿ. ಅಂದ್ರೆ ತುಂಬಾ ಜನಕ್ಕೆ ಏನ್ ಗೊತ್ತಾ, ಯಾರಾದ್ರೂ ಹೇಳಿದ್ದನ್ನ ಮಾಡೋಕೆ ನಮ್ಗೆ ಇಷ್ಟ ಆಗಲ್ಲ. ಆದ್ರೆ ಕೃಷ್ಣ ಮಾಡಿದಂತ ಎಲ್ಲಾ ಕೆಲಸಗಳನ್ನ ಒಬ್ಬ ವ್ಯಕ್ತಿ ಮಾಡ್ಲೇಬೇಕು. ನೀವು ಇಷ್ಟಪಡುವಂತ ವ್ಯಕ್ತಿ ಅಥವಾ ನೀವು ಒಳ್ಳೆದನ್ನ ಬಯಸುವಂತ ವ್ಯಕ್ತಿ ಅಥವಾ ನಿಮ್ಮ ಕಂಪನಿಯಲ್ಲಿ ನೀವು ಸಜೆಷನ್ ಕೊಡೋರಾಗಿರ್ಬೋದು, ಎಂಪ್ಲಾಯ್ಸ್ ಹತ್ರ ಆಗಿರ್ಬೋದು,
ಕಂಪನಿ ಓನರ್ ಆಗಿರ್ಬೋದು, ಹೈಯರ್ ಅಥಾರಿಟಿ, ಎಲ್ಲರ ಜೊತೆಗೂ ನೀವು ಈ ಮೂರನ್ನೂ ಮಾಡಬೇಕು. ಒಂದು ಏನ್ ನೋಡ್ಬೇಕು, ನಾವು ಸಂಖ್ಯಾಯೋಗದ ಮೂಲಕ ಮನಸ್ಸನ್ನ ಸ್ಥಿರಗೊಳಿಸ್ಕೊ ಅಂತಾನೂ ಹೇಳ್ಬೇಕು, ಕರ್ಮಯೋಗದ ಮೂಲಕ ಉದ್ದೇಶನ ಅರ್ಥ ಮಾಡಿಸ್ಬೇಕು, ಜ್ಞಾನ ಯೋಗದ ಮೂಲಕ ಯಾಕೆ ಮಾಡ್ಬೇಕು ಅಂತ ಮಹತ್ವ ತಿಳಿಸ್ಬೇಕು, ಎಲ್ಲಾ ರೀತಿಯಲ್ಲೂ ಹೇಳಿ ನಿನ್ನದೇ ನಿರ್ಧಾರ ಅಂತ ಬಿಡ್ಬೇಕು. ಸೊ ಈಗ ನಾವು ಏನು ಅಂತ ಅಂದ್ರೆ, ಮೇಲಿನವರು ಇರೋದೇ ಆದೇಶ ನೀಡೋದಕ್ಕೆ ಅಲ್ಲ. ನಾನು ಹೇಳ್ದಂಗ್ ನೀನ್ ಕೇಳು ಅಷ್ಟೆ, ನನ್ಗೆ ಎಕ್ಸ್ಟ್ರಾ ಮಾತಾಡ್ಬೇಡ ಅಲ್ಲ. ಅಲ್ಲಿ ಏನ್ ಬೆಸ್ಟ್ ಇಲ್ಲ ಅದನ್ನ ನೀವು ತಿಳ್ಕೊಳಕ್ಕೆ ರೆಡಿ ಆಗ್ಬೇಕು. ಅಂಡ್ ಒಳ್ಳೇದನ್ನ ನೀವು ಏನಕ್ಕೆ ಹೇಳ್ತಾ ಇದ್ದೀರಾ ಅನ್ನೋದನ್ನು ಕೂಡ ತಿಳಿಸ್ಬೇಕು. ಕೆಲವರಿಗೆ ಇದು ಹೇಗೆ ಅಂದ್ರೆ, ಅವ್ರು ಏನ್ ಫಾಲೋ ಮಾಡ್ತಾರೆ ನಿಮ್ಗೆ ಹೆಂಗ್ ಬೇಕು ಅಲ್ಲ, ಅಲ್ಲಿನ ಒಂದು ವ್ಯವಸ್ಥೆಗೆ ಹೆಂಗ್ ಬೇಕು. ಈ ಈಗೋ ಇಂದ ನೀವು ನೋಡ್ಬೋದು, ಕೆಲವೊಂದು ಕಂಪ್ನಿಗಳಲ್ಲಿ ಒಳ್ಳೆ ಎಂಪ್ಲಾಯೇ ಇರ್ತಾರೆ ಅವರು, ಅಥವಾ ಒಳ್ಳೆ ಕೆಲ್ಸಗಾರರೇ ಇರ್ತಾರೆ. ನಿಮ್ಮ ಯಾವುದೋ ಈಗೋ ಇಂದ ಒಳ್ಳೆ ಕೆಲ್ಸಗಾರನ ನಾವು ಕಳ್ಕೊಂಡ್ಬಿಡ್ತೀವಿ. ಸೊ ಗ್ರೋತ್ ಆಗ್ತಾ ಇದ್ಯಾ ಅವರಿಂದ, ಏನು ನಿಜವಾಗ್ಲೂ ಪ್ರಾಮಾಣಿಕವಾದ ವ್ಯಕ್ತಿನ ನಾವು ಅವಾಗ ಅವ್ರನ್ನ ಉಳಿಸ್ಕೋಬೇಕು. ಸೊ ಇಲ್ಲಿ ನಾವು ಹಿಂದಿನ ಒಂದು ಚಾಪ್ಟರ್ಗಳಲ್ಲಿ ನೋಡಿದ್ವಿ, ಅವನು ಸರಿ ಅಲ್ಲ ಅಂತ ಅಂದಾಗ ನೀವು ಅವ್ರನ್ನ ಕೆಲ್ಸದಿಂದ ತೆಗಿಬೇಕು. ಆದ್ರೆ ಸರಿ ಇದ್ರೂ ಕೂಡ ನಿಮಗೆ ಏನೋ ಸರಿ ಇಲ್ಲ ಅಂದ್ರೆ, ನಿಮ್ಮ ಈಗೋಗ್ ಹರ್ಟ್ ಆಗ್ತಿದೆ ಅಂತ ನಾವು ಯಾರನ್ನು ತೆಗಿಬಾರ್ದು. ಮೇಲಿರೋನು ಈ ರೀತಿ ಯೋಚನೆ ಮಾಡ್ಬೇಕು, ಕೆಳಗಡೆ ಇರೋನು ಕೂಡ ಅದನ್ನ ಕೇಳಿಸ್ಕೊಂಡು ನಮ್ಮ ಮನಸ್ಸನ್ನ ಹೇಗೆ ಕೆಲಸ ಮಾಡ್ಬೇಕು, ಅದಕ್ಕೆ ನಾನು ಏನ್ ಅಂದ್ಕೊಳ್ತಾ ಇದ್ದೀನಿ ಅದನ್ನ ಮಾಡೋದ್ರೆ ಅದನ್ನ ಸಮಾಧಾನವಾಗಿ ಮಾಡ್ಬೇಕು. ಬೇರೆಯವರು ಹೇಳಿದಂತೆ ಮಾಡೋದು ಒಂದು ಕೀಳಿರಿಮೆ ಅಂತ ಅನ್ಕೋಬಾರ್ದು. ಹಾಗಾಗಿ ತಾನು ಏನ್ ಮಾಡ್ಬೇಕು ಅನ್ನೋ ನಿರ್ಧಾರನ ನಾನೇ ಕೈಗೊಳ್ಬೇಕು, ಆದ್ರೆ ಸಲಹೆಗಳನ್ನ ಪಡ್ಕೋಬೇಕು. ಅರ್ಜುನ ಯುದ್ಧ ಮಾಡುವುದು ನಿಶ್ಚಿತ ಎಂಬುದು ತಿಳಿದ ಮೇಲೆ ಭಗವದ್ಗೀತೆಯ ಕೊನೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ನಿನಗೇನು ತೋಚತ್ತೋ ಅದನ್ನ ಮಾಡು, ಹಾಗೇ ಮಾಡು ಅಂತ ಹೇಳ್ತಾರೆ. ಬಹಳ ನಾಯಕರಿಗೆ ಈ ತಂತ್ರದ ಮಹತ್ವ ಗೊತ್ತಿಲ್ಲ. ಅವರು ನಿರ್ಧಾರಗಳನ್ನ ಹೇಳ್ತಾರೆ ಹೊರತು ಅವರಿಗೆ ನಿರ್ಧಾರಗಳನ್ನ ತಗೊಳ್ಳಕ್ಕೆ ಬಿಡಲ್ಲ. ಉತ್ತಮ ನಾಯಕನಾದವನು ಮೊದಲು ತನಗೇನ್ ಬೇಕು ಅನ್ನೋದನ್ನ ಹೇಳ್ಬೇಕು, ತಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡಿಸ್ಬೇಕು, ಅವ್ರ ಕೈಯಲ್ಲಿ ಆ ಕೆಲಸವನ್ನ ಅರ್ಥ ಮಾಡಿಸ್ಬೇಕು. ಹಂಗೂ ಅವ್ರು ಕೇಳ್ತಿಲ್ಲ ಅಂದ್ರೆ ಏನ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಅನ್ನೋದನ್ನ ತೋರಿಸ್ಬೇಕು. ತನಗಿಷ್ಟವಾಗದಂತೆ ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಏನು ಅನ್ನೋದನ್ನು ಕೂಡ ಕೊಡ್ಬೇಕು. ತಮಗಿಷ್ಟವಾಗುವಂತೆ ಕೆಲಸ ಮಾಡಿದ್ರೆ ಏನ್ ಕೊಡುಗೆಗಳು ಸಿಗುತ್ತೆ ಅನ್ನೋದನ್ನ ಆಫರ್ಗಳನ್ನು ತೋರಿಸ್ಬೇಕು. ಯಾವುದೇ ಯೋಜನೆಯ ಬಗ್ಗೆ ಚರ್ಚೆ ಮಾಡುವಾಗ ತನ್ನ ನಿರ್ಧಾರವೇನು, ನೀವೇನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಬೇಕು. ಆಗ ಅವನ ನೌಕರರು ಅದೇ ನಿರ್ಧಾರ ಕೈಗೊಳ್ತಾರೆ. ಆದ್ರೆ ನಾನು ಈ ಡಿಸಿಷನ್ ತಗೊಂಡಿದ್ದೀನಿ, ನೀನ್ ಇದನ್ನ ಸುಮ್ಮನೆ ಫಾಲೋ ಮಾಡ್ಬೇಕು ಅಂದ್ರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಜನರು ಎಂಬ ಭಾವನೆ ಅದರಲ್ಲಿ ಹೊಸ ಸ್ಫೂರ್ತಿಯನ್ನ ತುಂಬಿರುತ್ತದೆ. ಈ ನಿರ್ಧಾರದ ಜನಕರು ಎಂಬ ಭಾವನೆ ಅದರಲ್ಲಿ ಹೊಸ ನಿರ್ಧಾರವನ್ನ ತುಂಬತ್ತೆ. ಯಾವಾಗ ನಾವು ಇನ್ನೊಬ್ಬ ವ್ಯಕ್ತಿಗೂ ಕೂಡ ನೀವ್ ಹೇಳ್ತಾ ಇರೋ ಐಡಿಯಾನ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿಗೊಂದು ಖುಷಿ ಆಗುತ್ತೆ. ಆ ತರ ಎಷ್ಟೋ ಜನಗಳಲ್ಲಿ ಹೊಸ ಹೊಸ ಐಡಿಯಾಗಳಿರುತ್ತೆ. ಆ ಎಲ್ಲರ ಐಡಿಯಾಗಳನ್ನ ಸ್ವೀಕರಿಸುವಂತಹ ಮನೋಭಾವನೆ ಇರ್ಬೇಕು. ಇದೆಲ್ಲ ಮಾಡ್ಬೇಕು ಅಂದ್ರೆ, ಈಗ ನೋಡಿ ಅವಾಗೆಲ್ಲ ಈಗ್ಲೂ ಅದು ಅಷ್ಟೊಂದು ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಮುಂಚೆ ಎಲ್ಲ ತುಂಬಾ ಇತ್ತು. ಅಂದ್ರೆ ಕಂಪ್ನಿಗಳಲ್ಲಿ ಒಂದು ಗ್ರೂಪ್ ಅಂತ, ಕಾರ್ಮಿಕರ ಗ್ರೂಪ್ ಅಂತ ಇರ್ತಿತ್ತು. ಜಗಳ ಮ್ಯಾನೇಜ್ಮೆಂಟ್ಗೂ ಎಂಪ್ಲಾಯೀಸ್ಗೂ ಜಗಳ ಎಲ್ಲದಕ್ಕೂ ಕೂಡ. ಅವಾಗೆಲ್ಲ ಮೂವಿಗಳಲ್ಲೆಲ್ಲ ತೋರಿಸ್ತಾ ಇದ್ರು ಗೊತ್ತಾ, ಕಾರ್ಮಿಕರು ಏನು ಮುಷ್ಕರ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಇಲ್ಲಿ ನೋಡಿ, ಕಾರ್ಮಿಕರು ಕೆಲಸ ಮಾಡೋದನ್ನ ಬಿಟ್ರೆ ಕಂಪನಿಗೆ ಲಾಸ್. ಓಕೆ, ಹಾಗೆ ಇವ್ರು ಬಿಟ್ರೆ ಇನ್ನೊಬ್ರು ಕಾರ್ಮಿಕರು ಬಂದು ಕೆಲಸ ಮಾಡ್ಕೊಡ್ತಾರೆ, ಆವಾಗ ಕಾರ್ಮಿಕರಿಗೂ ಲಾಸ್. ಇಲ್ಲಿ ಏನ್ ಮಾಡ್ಬೇಕು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಬೇಕು. ಕಂಪನಿ ಕಾರ್ಮಿಕರಿಗೆ ಏನ್ ಬೇಕು, ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ನೀವ್ ಇದನ್ನ ಮಾಡೋದ್ರಿಂದ ನಿಮ್ಗೆ ಏನ್ ಲಾಭ ಆಗುತ್ತೆ, ನೀವ್ ಇದನ್ನ ಯಾಕೆ ಮಾಡ್ಬೇಕು ಅಂತ ಒಂದು ಕಂಪನಿ ಕಾರ್ಮಿಕರಿಗೆ ಅರ್ಥನೂ ಮಾಡಿಸ್ಬೇಕು. ಅಂದ್ರೆ ನೀವೊಂದು ಲೀಡರ್ ಆಗಿದ್ರೆ ನಿಮ್ ಟೀಮಿಗೆ ಅರ್ಥ ಮಾಡಿಸ್ಬೇಕು. ಹಾಗೆ ನೀವೊಂದು ಲೀಡರ್ಶಿಪ್ ಕೆಳಗಡೆ ಇದ್ದೀರಾ, ಈಗ ನೀವು ಕಲಿತಿದ್ದೀರಾ ಅಂದ್ರೆ ನೀವು ನಿಮಗೇನ್ ಬೇಕು, ನಿಮ್ಗೆ ಯಾಕೆ ಬೇಕು, ನಿಮ್ಗೆ ಏನಕ್ಕೆ ಮಾಡಕ್ ಆಗ್ತಿಲ್ಲ, ನೀವು ಮಾಡಕ್ ಏನ್ ಮಾಡ್ಬೇಕು ಅನ್ನೋ ಸಲಹೆಗಳು ಕೂಡ ನೀವು ಕೊಡ್ಬೇಕು. ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಒಂದು ಕಂಪನಿ ಗ್ರೋತ್ ಆಗುತ್ತೆ, ಒಂದು ಟೀಮ್ ಗ್ರೋತ್ ಆಗುತ್ತೆ, ಒಂದು ಬಿಸ್ನೆಸ್ ಗ್ರೋತ್ ಆಗುತ್ತೆ. ಸೊ ಕಸ್ಟಮರ್ ಸಲಹೆಗಳು, ಕಸ್ಟಮರ್ಸ್ ಫೀಡ್ಬ್ಯಾಕ್ ಅಂತ ಯಾಕೆ ಕೇಳ್ತಾರೆ, ಇದು ಹೆಂಗಾಗ್ಬಿಟ್ಟಿರುತ್ತೆ ಗೊತ್ತಾ, ನನಗೆ ಕೆಲವೊಂದು ಟೈಮ್ ಎಲ್ಲ ಅಂಗಡಿಗಳಿಗೆ ಹೋದಾಗ ಲಾಸ್ಟ್ ಅಲ್ಲಿ ಮ್ಯಾಮ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಕೇಳ್ತಾರೆ. ನನಗೆ ಇಷ್ಟ ಆಗಿಲ್ಲ ಅನ್ಕೊಳ್ಳಿ, ಕೊಡ್ತೀನಿ ಅಂತ ಅಲ್ಲಿ ತಗೊಂಡು ನಂಗೆ ಸರ್ವಿಸ್ ಇಷ್ಟ ಆಗಲಿಲ್ಲ, ಇವ್ರ ಪೇಷನ್ಸ್ ಅಲ್ಲಿ ಇರಲಿಲ್ಲ, ದಯವಿಟ್ಟು ಪೇಷನ್ಸ್ ಹೇಳ್ಕೊಡಿ ಇವ್ರಿಗೆ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ, ಹಾಕ್ತೀನಿ ನಾನು. ಓಕೆ, ಚೆನ್ನಾಗಿದೆ ಅನ್ಸಿದ್ರೆ ಅಷ್ಟೇ ಬೆಸ್ಟ್ ಹಾಕ್ತೀನಿ. ಯಾಕೆ, ಇವರು ತುಂಬಾ ಪೇಷನ್ಸ್ ಇಂದ ನನಗೆ ಏನು ಪ್ರಾಡಕ್ಟ್ನ ತೋರಿಸಿದ್ರು, ಇದೆಲ್ಲ ಹಾಕ್ತೀನಿ ನಾನು.
ಮ್ಯಾಮ್ 5 ಸ್ಟಾರ್ ರೇಟ್ ಕೊಡ್ತೀರಾ? ನಾನು ನೋಡ್ಬಿಟ್ಟು ಕೊಡ್ತೀನಿ, ನಂಗೆ ಏನು ಅನಿಸ್ತು ಅಂತ ಹೇಳ್ತೀನಿ. ಮುಂಚೆ ಕೊಡಿ ಅಂತ ಹಿಂಗೆ ಕೊಟ್ಟು ಬರ್ದ್ಬಿಡ್ತಾ ಇದ್ದೆ. ಈಗ ಹಂಗೆ ಮಾಡಲ್ಲ. ಯಾಕಂದರೆ ಕಸ್ಟಮರ್ ಕೊಡೋ ಫೀಡ್‌ಬ್ಯಾಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಒಂದು ರಾಜ್ಯ ಅಥವಾ ರಾಷ್ಟ್ರ ನಡೆಸೋದಕ್ಕೆ ನಾವು ಓಟ್ ಹಾಕ್ತೀವಿ ಗೊತ್ತಾ? ಒಂದೊಂದು ಓಟ್ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳೋದು ಅಂದರೆ, ಈಗ ಭಗವದ್ಗೀತೆಯಲ್ಲಿ ಕಲ್ತ್ಕೊಂಡು ಭಗವದ್ಗೀತೆ ಓದಿ ಇವಾಗ ಓಟ್ ಮಾಡಬೇಕಾಗತ್ತೆ ನಾವೆಲ್ಲ. ಓಕೆ. ಯಾರೆಲ್ಲ ನೀವು ವೋಟ್ ಮಾಡ್ತಾ ಇದ್ದೀರಾ, ಭಗವದ್ಗೀತೆಯನ್ನ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 5 ವರ್ಷಕ್ಕೊಂದ್ಸಲ ಬರುವ ಎಲೆಕ್ಷನಲ್ಲಿ ಕರೆಕ್ಟಾಗಿ ವೋಟ್ ಮಾಡಿ. ಭಗವದ್ಗೀತೆಯನ್ನ ಓದಿ ಅರ್ಥ ಮಾಡ್ಕೊಂಡು ವೋಟ್ ಮಾಡಿ. ನನ್ನ ಸ್ವಾರ್ಥಕ್ಕೆ, ನನ್ನ ಒಂದು ಜಾತಿಯವರು, ನನ್ನ ಒಂದು ಜನ ಇವರು, ನನಗೆ ಹತ್ರದವರು, ನನಗೇನು ಲಾಭ ಇದೆ, ನಂಗೊಂದು 2,000 ರೂಪಾಯಿ ಕೊಟ್ಟಿದ್ದಾರೆ, ಈ ಥರ ಅಲ್ಲ ನಾವು ವೋಟ್ ಮಾಡಬೇಕಾಗಿರೋದು. ಭಗವದ್ಗೀತೆಯ ಪ್ರಕಾರ ಧರ್ಮಕ್ಕಾಗಿ ನಾವು ಒಬ್ರೊಬ್ರು ಕೂಡ ಹೋರಾಟ ಮಾಡಬೇಕಾಗಿದೆ. ಪಾಂಡವರ ಒಂದು ಪರವಾಗಿ ಹೋರಾಟ ಮಾಡಿದಂತಹ ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ಪುಣ್ಯ ಸಿಕ್ಕಿದೆ. ಅಂದ್ರೆ ನಾವು ಒಂದು ಒಳ್ಳೆಯ ನಾಯಕತ್ವವನ್ನ ಆಯ್ಕೆ ಮಾಡೋದ್ರಿಂದ, ಧರ್ಮವನ್ನ ಆಯ್ಕೆ ಮಾಡ್ದಂಗೆ, ಧರ್ಮವನ್ನ ಆಯ್ಕೆ ಮಾಡೋದು ಅಂದ್ರೆ ಅದರಲ್ಲಿ ನಮ್ಮದು ಒಂದು ಪುಣ್ಯದ ಫಲ ಸಿಗುತ್ತೆ, ಸ್ವರ್ಗಕ್ಕೆ ಹೋಗೋಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಭಗವದ್ಗೀತೆಯಲ್ಲಿ ನಾವು ಆಧುನಿಕ ಒಂದು ಲೈಫಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೋದಲ್ವಾ. ಸೊ ಈಗ ಯೋಚನೆ ಮಾಡಿ, ಇಂಡಿವಿಜುವಲ್ ಡಿಸಿಷನ್ ಕೂಡ ಎಷ್ಟು ಮ್ಯಾಟ್ರ್ ಆಗುತ್ತೆ. ನಾನೊಬ್ಬ ತಾನೆ ಅನ್ನೋದ್ರ ಬದಲು ಯಾರು ಏನಾದರೂ ಮಾಡಲಿ, ಹೇಗಿದ್ರು ಅವರೇ ಗೆಲ್ತಾರಪ್ಪ, ನಾವು ಅದಕ್ಕೆ ಹಾಕೋಣ ಅನ್ನೋದ್ರ ಬದಲು ಧರ್ಮದ ಪ್ರಕಾರ, ಆತ್ಮಸಾಕ್ಷಿಯ ಪ್ರಕಾರ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವೂ ಕೂಡ ಇಲ್ಲಿ ನಾವು ಕೃಷ್ಣ ಅರ್ಜುನನ ನಡುವೆ ಏನಾಯ್ತು, ಕೃಷ್ಣ ಏನು ಹೇಳಿದ್ರು, ಯಾಕೆ ಹೇಳಿದ್ರು, ಹೇಗೆ ಅರ್ಥ ಮಾಡಿಸಿದ್ರು, ಅರ್ಜುನನ್ಗೆ ಹೆಂಗೆ ಡಿಸಿಷನಿಗೆ ಬಿಟ್ರು, ಇದೆಲ್ಲವೂ ನಾವಿಲ್ಲಿ ನೋಡಬೇಕಾಗಿದೆ. ಅದಕ್ಕೆ ಬಿಗಿನಿಂಗ್ ಅಲ್ಲೇ ಹೇಳಿದ್ದು, ಒಂದು ಕೆಟ್ಟ ಉದ್ದೇಶನ ಇಟ್ಕೊಂಡು ಜನರನ್ನ ಆಟ ಆಡ್ಸೋದು ಬಹಳ ಈಸಿ. ಆದರೆ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಹೋರಾಟ ಮಾಡೋದು ಕಷ್ಟ ಇದೆ. ಆದರೆ ಅದೇ ಸತ್ಯ ಅನ್ನೋದನ್ನ ಇಲ್ಲಿ ಭಗವದ್ಗೀತೆ ಅರ್ಥ ಮಾಡಿಸುತ್ತೆ. ಹಾಗಾಗಿ ಈ ಸಲ 5 ವರ್ಷಕ್ಕೊಂದ್ಸಲ ಓಟ್ ಹಾಕಬೇಕು ಎಲೆಕ್ಷನ್ಗೆ ಅಂತಂದ್ರೆ ದಯವಿಟ್ಟು ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡು ಓಟ್ ಹಾಕಿ ನೋಡಿ. ಒಂದೊಳ್ಳೆ ರಾಜ್ಯ, ಒಂದೊಳ್ಳೆ ದೇಶನ ಒಂದು ನಿರ್ಮಾಣಕ್ಕೆ ನಾವು ಕೂಡ ಸಾಕ್ಷಿ ಆಗಬಹುದು. ಏನರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.